Okay, first video on arithmetic number system mathematics ಅನ್ನು ಕವರ್ ಮಾಡ್ತಿದ್ವಿ. ಅದರಲ್ಲಿ ಫಸ್ಟ್ ಚಾಪ್ಟರ್ ಆಗಿದೆ ಸ್ಕ್ವೇರ್ಸ್, ಸ್ಕ್ವೇರ್ ರೂಟ್ಸ್, ಕ್ಯೂಬ್ಸ್ ಅಂಡ್ ಕ್ಯೂಬ್ ರೂಟ್ಸ್. ಓಕೆ, ಇಲ್ಲಿ ಸಿಲೆಬಸ್ ಅಲ್ಲಿ ಆಲ್ರೆಡಿ ಅವರು ಒಂದು ಸೀಕ್ವೆನ್ಸ್ ಅನ್ನು ಕೊಟ್ಟಿದ್ದಾರೆ. ಇವುಗಳನ್ನ ನಾವು ಕವರ್ ಮಾಡ್ಬೇಕಂತೇಳಿ ಫಸ್ಟ್ ಇವನ್ನ ಓದಂಗಿಲ್ಲ. ರೆಫರಿಂಗ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಂಡ್ ರೆಫರಿಂಗ್ ನೋಟ್ಸ್ ನಾನು ಫಸ್ಟ್ ಇವನ್ನೆಲ್ಲವನ್ನು ಟೀಚ್ ಮಾಡಿಬಿಡ್ತೀನಿ. ದ ಮೀನಿಂಗ್ ಆಫ್ ಸ್ಕ್ವೇರ್, ಸ್ಕ್ವೇರ್ ರೂಟ್ಸ್, ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ಸ್ ನ ಟೀಚ್ ಮಾಡಿಬಿಡೋಣ. ಅದ್ರ ಮೇಲ್ಗಡೆ ಪ್ರೀವಿಯಸ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ಅದಾದಮೇಲೆ ಒಂದು ಸತಿ ಈ ಸಿಲೆಬಸ್ನ ನೋಡೋಣ. ವೆದರ್ ವಿ ಕವರ್ಡ್ ಆಲ್ ದೀಸ್ ಆರ್ ನಾಟ್, ದಟ್ ವಿ ವಿಲ್ ಕ್ರಾಸ್ ಚೆಕ್ ಲೇಟರ್. ರೈಟಾ? ಶುರು ಮಾಡೋಣ. ಓಕೆ, ಈಗ ಅವ್ರು ಹೇಳಿರ್ತಕ್ಕಂಥ ಸಿಲೆಬಸ್ ಸ್ಕ್ವೇರ್, ಸ್ಕ್ವೇರ್ ರೂಟ್ಸ್, ಕ್ಯೂಬ್ ರೂಟ್ಸ್ ಅದ. ಬಟ್ ಇವುಗಳನ್ನ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ನಾವು ಕೆಲವು ಬೇಸಿಕ್ಸ್ ಅನ್ನ ಸ್ಟಡಿ ಮಾಡಬೇಕಾಗ್ತದೆ. ಕೆಲವು ಇಂಪಾರ್ಟೆಂಟ್ ಫಾರ್ಮುಲಾಗಳು, ಕೆಲವು ರೂಲ್ಸ್ಗಳನ್ನು ಸ್ಟಡಿ ಮಾಡ್ಕೊಂಡು ಆಮೇಲೆ ಈ ಚಾಪ್ಟರ್ಗೆ ಬರಬೇಕಾಗುತ್ತೆ. ಇದು ಫಸ್ಟ್ ವಿಡಿಯೋದಲ್ಲಿ ಜಸ್ಟ್ ಇಂಟ್ರೊಡಕ್ಷನ್ ಇರೋದ್ರಿಂದ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದ್ರೆ ಪವರ್ ಅಂದ್ರೆ ಏನು ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಫಾರ್ ಎಕ್ಸಾಂಪಲ್ 125 ಇಸ್ ಅ ಬಿಗ್ ನಂಬರ್. ಐ ವಾಂಟ್ ಟು ರೈಟ್ ದಿಸ್ ಒನ್. ಎವ್ರಿ ಟೈಮ್ 125 ಬರೀ ಬದಲ ಏನಂತೀನಿ 5 ಕ್ಯೂಬ್ ಅಂತ ಬರಿತೀನಿ. ದ ಮೀನಿಂಗ್ ಆಫ್ 5 ಕ್ಯೂಬ್ ಇಸ್ 5 ಇಂಟು 5 ಇಂಟು 5 ಅಂತ. ಇದನ್ನ 3 ಸತಿ ಇಂಟು ಮಾಡು ಅಂತೇಳಿ 5 ತಲೆ ಮೇಲೆ 3 ಅಂತ ಬರೀತದೆ. ಇದರಲ್ಲಿ ಕೆಳಗಡೆ ಬರೆದಿರ್ತಕ್ಕಂಥ ನಂಬರ್ ಇದನ್ನ ಬೇಸ್ ಅಂತ ಕರೀತಾರೆ. ಅದ್ರ ತಲೆ ಮೇಲೆ ಬರೆದಿರ್ತಕ್ಕಂಥ ನಂಬರ್ನ ಎಕ್ಸ್ಪೋನೆಂಟ್ ಅಂತ ಕರೀತಾರೆ. ಓಕೆ, ದಿಸ್ ದ ಒನ್ ರೂಲ್. ಓಕೆನಾ? ಬೇಸ್ ಇರ್ತದೆ, ಎಕ್ಸ್ಪೋನೆಂಟ್ ಇರ್ತದೆ, ಅಷ್ಟು ಟೈಮ್ಸ್ ಅದನ್ನು ನಾವು ಮಲ್ಟಿಪ್ಲೈ ಮಾಡಿ ಬರೀಬೇಕಾಗ್ತದೆ. ಅದು ಬಿಗ್ ನಂಬರ್ನ ರೆಪ್ರೆಸೆಂಟ್ ಮಾಡ್ತದೆ. ಇಲ್ಲಿ ನಾನು ನಿಮ್ಗೆ ಇದನ್ನು ಕನ್ವಿನ್ಸ್ ಮಾಡಬೇಕಾದಾಗ 5ನ ಎಕ್ಸಾಂಪಲ್ ತಗೊಂಡೆ, 3ನ ಎಕ್ಸಾಂಪಲ್ ತಗೊಂಡೆ ಮತ್ತು 125 ಅದು ಆನ್ಸರ್ ಬರುವಂಗ ನಾನು ಎಕ್ಸಾಂಪಲ್ಸ್ನ ಹೇಳಿದೆ. ಬಟ್ 5, 3, 125 ಆಲ್ ಆರ್ ಪಾಸಿಟಿವ್ ನಂಬರ್ಸ್ ಇನ್ ದಿಸ್ ಎಕ್ಸಾಂಪಲ್ ಅಂಡ್ ಆಲ್ ಆರ್ ಇಂಟೀಜರ್ಸ್. ಓಕೆ, ಇಂಟೀಜರ್ಸ್ ಕರೆಕ್ಟಾ? ಬಟ್ ಇನ್ ರಿಯಲ್ ಟೈಮ್ ಒಳಗಡೆ ಈ ರೀತಿ ಇರ್ಲಿಕ್ಕಿಲ್ಲ. ಓಕೆ, ಇಲ್ಲಿ ನಿಮಗೆ 2.567 ಅಂತ ಬರ್ಬೋದು. ಪವರ್ ಅಲ್ಲಿ ಕೂಡ 2.5 ಅಂತ ಫ್ರಾಕ್ಷನ್ ಬರ್ಬೋದು. ಆನ್ಸರ್ ಕೂಡ ಸಮಥಿಂಗ್ ಸಮಥಿಂಗ್ ಪಾಯಿಂಟ್ ಸಮಥಿಂಗ್ ಸಮಥಿಂಗ್ ಬರ್ಬೋದು. ರೈಟ್? ಅಂದ್ರೆ ಇದರ ಅರ್ಥ ವಿ ಹ್ಯಾವ್ ಟು ಡಿಸ್ಕಸ್ ಫಾರ್ ಆಲ್ ಪಾಸಿಬಲ್ ನಂಬರ್ ಸಿಸ್ಟಮ್. ಇದ್ರ ಜೊತೆಗೆ ನೆಗೆಟಿವ್ ಕೂಡ ಬರ್ಬೋದು. ಓಕೆನಾ? ಅವೆಲ್ಲವನ್ನು ಪ್ರಾಬ್ಲಮ್ಸ್ ಬಂದಾಗ ನೋಡೋಣ. ನಾವು ಅಷ್ಟು ಡೀಪ್ ಆಗಿ 1ನೇ ಕ್ಲಾಸ್ ಹುಡುಗರಿಗೆ ಹೇಳ್ದಂಗೆ ಹೇಳೋ ಅವಶ್ಯಕತೆ ಇಲ್ಲ. ನಾನು ನಿಮ್ಗೆ 6th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ರೇಂಜ್ ಒಳಗಡೆ ಹೇಳ್ತಾ ಹೋಗ್ತೀನಿ. ಇಫ್ ಯು ಆರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯು ವಿಲ್ ಗ್ರ್ಯಾಬ್ ಇಟ್ ವೆರಿ ಫಾಸ್ಟ್ ಅಂಡ್ ಪ್ರಾಕ್ಟೀಸ್ ಇಂಟ್ಯೂಷನ್ ವಿಲ್ ಬಿ ಮೋರ್. ದಟ್ಸ್ ಇಟ್. ಓಕೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎವ್ರಿಥಿಂಗ್ ಇಸ್ ಸೇಮ್. ಯಾವುದಾದ್ರೂ ಒಂದು ನಂಬರ್ ಇತ್ತು ಅಂತ ತಿಳ್ಕೊಳ್ರಿ. ಈ ಒಂದು ಎ ಅನ್ನೋ ಒಂದು ನಂಬರ್ ಇತ್ತು ಅಂದ್ರೆ ಅದ್ರ ಮೇಲ್ಗಡೆ 2 ಬರೆದ್ರೆ ಅದಕ್ಕೆ ಸ್ಕ್ವೇರ್ ಅಂತ ಕರಿತೀವಿ. ಅದು ಸ್ಕ್ವೇರ್ ಆಗಿದೆ ಅಂತ ಅರ್ಥ. ಆ ಎ ಅನ್ನೋ ನಂಬರ್ ಮೇಲೆ 3 ಅಂತ ಬರೆದ್ರೆ ಅದಕ್ಕೆ ಕ್ಯೂಬ್ ಅಂತ ಕರಿತೀವಿ. ಇದು ಪವರ್ ನೇಮ್ಸ್ ಇದು. ಆಮೇಲೆ ಕ್ಯೂಬ್ ಪವರ್ ಮೇಲ್ಗಡೆ 4 ಅಂತ ಬರೆದ್ರೆ ಇಲ್ಲಿಂದ ಬಟ್ ಬೇರೆ ಇರಂಗಿಲ್ಲ, ಅದಕ್ಕೆ 4th ಪವರ್ ಅಂತ ಕರಿತೀವಿ ಡೈರೆಕ್ಟ್ ಆಗಿ. ಆಮೇಲೆ ಪವರ್ ಏನಾರ 5 ಇತ್ತಂದ್ರೆ ಅದಕ್ಕೆ 5th ಪವರ್ ಅಂತೀವಿ. ಈ ರೀತಿ 6th ಪವರ್, 7th ಪವರ್, 8th ಪವರ್ ಆಯ್ತು ಬರಿತಾ ಹೋಗ್ತೀವಿ. ಇಲ್ಲಿ ನಾವೇನು ಕಲ್ತೀವಿ ಈಗ ಸ್ಕ್ವೇರ್ ಮತ್ತು ಕ್ಯೂಬ್ ಇವೆರಡನ್ನು ಕೂಡ ನಮ್ಮ ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರು. ಲ್ಯಾಂಡ್ ಸರ್ವೇಯರ್ ಸಿಲೆಬಸ್ ಇರೋದ್ರಿಂದ, ಲ್ಯಾಂಡ್ ಸರ್ವೆ ಅಂದ್ರೆ ನೀವೆಲ್ಲ ಹುಡುಗರು ಸರ್ವೆ ಮಾಡ್ಲಿಕ್ಕೆ ಹೋಗ್ತಕ್ಕಂಥ ಹುಡುಗರು ಇರೋದ್ರಿಂದ ನೀವು ಏರಿಯಾ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಿ. ದೇರ್ ಫೋರ್ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸ್ಕ್ವೇರ್ ನಂಬರ್ಸ್ and you will concentrate on volume of water, volume of soil, something. Therefore ಅಲ್ಲಿ ನೀವು ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಅವರು ಕ್ಯೂಬ್ ಬಗ್ಗೆನೂ ಕೂಡ ಕಾನ್ಸಂಟ್ರೇಟ್ ಮಾಡಿದ್ರು. They don't want this 4th power, 5th power, 6th power and other things. They don't want. This is not rocket science. That's why ಸ್ಕ್ವೇರ್ ಅಂಡ್ ಕ್ಯೂಬಿಗೆ ರೆಸ್ಟ್ರಿಕ್ಟ್ ಮಾಡಿ ಸಿಲೆಬಸ್ ಅನ್ನು ಫ್ರೀ ಮಾಡ್ತಾರೆ. ಈಗ ನಾನು ನಿಮ್ಗೆ ಪವರ್ದು ಬೇಸಿಕ್ ಅನ್ನ ಹೇಳಿದೆ. ಈ ಪವರ್ ಕೆಲವು ರೂಲ್ಸ್ಗಳಿದಾವೆ. ಈ ಪವರ್ಸ್ಗಳನ್ನ ನೀವು ಹ್ಯಾಂಡಲ್ ಮಾಡಬೇಕಾದ್ರೆ ಕೆಲವು ರೂಲ್ಸ್ಗಳಿದಾವೆ. ಆ ರೂಲ್ಸ್ಗಳನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ದ ಫಸ್ಟ್ ರೂಲ್ಸ್ ಲಾ ಆಫ್ ಪವರ್ಸ್ ಅಂತ ಬರ್ಕೊಂಡಿರ್ಬೇಕಾದ್ರೆ ಹೆಡ್ಡಿಂಗ್ ಲಾ ಆಫ್ ಪವರ್ಸ್. ದ ಫಸ್ಟ್ ರೂಲ್ ಏನಂತಂದ್ರೆ ಎ ಟು ದಿ ಪವರ್ ಎಂ ಇಂಟು ಎ ಟು ದಿ ಪವರ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಎಂ ಪ್ಲಸ್ ಎನ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ 3 ಪಾಯಿಂಟ್ ನೀವು ಅಬ್ಸರ್ವ್ ಮಾಡಬೇಕಾಗಿದ್ದು, ಒಂದು ಬೇಸ್ ಸೇಮ್ ಇತ್ತು ಅಂತಂದ್ರೆ ಮತ್ತೆ 2 ನಂಬರ್ಗಳ ಮಧ್ಯದಲ್ಲಿ ಮಲ್ಟಿಪ್ಲಿಕೇಶನ್ ಇತ್ತು ಅಂತಂದ್ರೆ ರಿಸಲ್ಟ್ ಅಲ್ಲಿ ಆಫ್ಟರ್ ಈಕ್ವಲ್ ಆ ಸೇಮ್ ಬೇಸಿಗೆ ಪವರ್ಗಳನ್ನ ಆಡ್ ಮಾಡಲಾಗ್ತದೆ. ಪವರ್ಗಳನ್ನ ಏನ್ ಮಾಡ್ತಾರ? ಆಡ್ ಮಾಡ್ತಾರೆ. ಸೇ ಫಾರ್ ಎಕ್ಸಾಂಪಲ್ ನನ್ನ ಹತ್ರ 5 ಸ್ಕ್ವೇರ್ ಇತ್ತು ಅಂತ ತಿಳ್ಕೊಡ್ರಿ. ಇನ್ನೊಂದು 5 ಟು ದಿ ಪವರ್ 3 ಇತ್ತು ಅಂತಂದ್ರೆ ನಾ ಇದನ್ನ 5 ಟು ದಿ ಪವರ್ 3 ಪ್ಲಸ್ 2 5 ಅಂತ ಬರೀಬಹುದು. ಅಂದ್ರೆ ದಿಸ್ ಈಸ್ 5 ಇಂಟು 5 ಇಂಟು 5 ಇಂಟು 5 ಇಂಟು 5 ಟೈಮ್ಸ್ ಬರಿಬಹುದು. ಇಲ್ಲಿ ನಾ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಈ ರೀತಿ ಬರೋದು. ಬಟ್ ಹುಷಾರಾಗಿ ನೆನ್ಪಿಟ್ಕೊಳ್ರಿ,
ಇಲ್ಲಿ ಕೆಳಗಡೆ ಇಂಟು ಅದ ಬಟ್ ಪವರ್ಸ್ಗಳು ಆ್ಯಡ್ ಆಗ್ತವೆ. ಕೆಳಗಡೆ ಏನದ ಇಂಟು ಅದ ಬಟ್ ಪವರ್ಸ್ಗಳು ಏನಾಗ್ತಾವ ಆ್ಯಡ್ ಆಗ್ತವೆ. ಒಂದು ಮಸ್ಟ್ ಆ್ಯಂಡ್ ಶುಡ್ ರೂಲ್ ಏನಂತಂದ್ರೆ ಎರಡು ಬೇಸ್ ಸೇಮ್ ಇದ್ದಾಗ ಮಾತ್ರ ಈ ರೂಲ್ ಅಪ್ಲೈ ಆಗ್ತದೆ. ರೈಟ್. ದೆನ್ ಸೆಕೆಂಡ್ ರೂಲ್ಸ್ ಯಾವುದಂತಂದ್ರೆ ಎ ಟು ದಿ ಪವರ್ ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಎನ್ ಇತ್ತು ಅಂದರೆ ಅದನ್ನು ಎ ಟು ದಿ ಪವರ್ ಎಮ್ ಮೈನಸ್ ಎನ್ ಅಂತ ಬರೀತಾರೆ. ಓಕೆ, ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಪಾಯಿಂಟ್ಸ್ ಯಾವುದಂತಂದ್ರೆ ಮತ್ತೆ ಬೇಸ್ ಏನಿರಬೇಕು, ಸೇಮ್ ಇರಬೇಕು, ಮತ್ತು ಎರಡು ನಂಬರ್ಗಳ ಮಧ್ಯದಲ್ಲಿ ಡಿವೈಡೆಡ್ ಬೈ ಸಿಂಬಲ್ ಯೂಸ್ ಮಾಡಿರ್ಬೇಕು, ಐದರ್ ದಿಸ್ ಆರ್ ದಿಸ್. ಓಕೆ, ಡಿವೈಡೆಡ್ ಬೈ ಸಿಂಬಲ್ ಯೂಸ್ ಮಾಡಿರಬೇಕು. ಹಾಗಿದ್ದಾಗ ರಿಸಲ್ಟಲ್ಲಿ ಅದು ಸೇಮ್ ಬೇಸಿಗೆ ಪವರ್ಗಳು ಸಬ್ಸ್ಟ್ರಾಕ್ಟ್ ಆಗ್ತವೆ, ಸಬ್ಸ್ಟ್ರಾಕ್ಟ್ ಪವರ್ಸ್ಗಳು ಬರ್ತವೆ. ಓಕೆ, ಎಕ್ಸಾಂಪಲ್ ಏನಂದರೆ ಈಗ ಒಂದು 6 ಟು ದಿ ಪವರ್ 3 ಡಿವೈಡೆಡ್ ಬೈ 6 ಟು ದಿ ಪವರ್ 2 ಇತ್ತು ಅಂತಂದರೆ ದಿಸ್ ವಿಲ್ ಬಿ 6 ಟು ದಿ ಪವರ್ 3 minus 2 is equal to 6 to the power 1. The answer is 6. Understood? This same 125 to the power 4 divided by 125 to the power 8 ittu andre 125 power 4 minus 8 is equal to 125 to the power minus 4. This is the answer. Right? ಮತ್ತೆ ಬೇರೆ ರೂಲ್ ನೋಡಿದಾಗ ಇದು ಮತ್ತೆ ಹೆಂಗೆ ಸಿಂಪ್ಲಿಫೈ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಏನಂತಂದ್ರೆ ಬೇಸ್ಗಳು ಸೇಮ್ ಇರಬೇಕು, ಬೇಸ್ಗಳು ಸೇಮ್ ಇರಬೇಕು. ಆವಾಗ ಪವರ್ಗಳನ್ನು ನೀವೇನು ಮಾಡ್ಬೋದು, ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು. ರೈಟು? ಓಕೆ. ದ ಥರ್ಡ್ ರೂಲ್ ಏನಂತಂದರೆ ಮಲ್ಟಿಪ್ಲಿಕೇಶನ್. ದ ಥರ್ಡ್ ರೂಲ್ ಈಸ್ ಎ ಟು ದಿ ಪವರ್ ಎಮ್ ಹೋಲ್ ಟು ದಿ ಪವರ್ ಎನ್ ಇತ್ತು ಅಂದರೆ ದಿಸ್ ಯು ಕ್ಯಾನ್ ರೈಟ್ ಇಟ್ ಇನ್ ಅ ರಿವರ್ಸ್ ವೇ ಆಲ್ಸೋ, ಎ ಟು ದಿ ಪವರ್ ಎನ್ ಹೋಲ್ ಟು ದಿ ಪವರ್ ಎಮ್. ಹಿಂಗೆ ರಿವರ್ಸ್ ಕೂಡ ಬರಿಬೋದು. ಮತ್ತು ಇದನ್ನು ಎ ಟು ದಿ ಪವರ್ ಎಮ್ ಇಂಟು ಎನ್ ಅಂತಲೂ ಬರಿಬೋದು. ಇದನ್ನು ಮತ್ತೆ ಎ ಟು ದಿ ಪವರ್ ಎನ್ ಇಂಟು ಎಮ್ ಅಂತಲೂ ಬರಿಬೋದು. ಈ 4 ಪಾಸಿಬಿಲಿಟೀಸ್ಗಳು ಇದೆ. ಸೇ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ 2 ಟು ದಿ ಪವರ್ ಸ್ಕ್ವೇರ್ ಅದರದ್ದು 4 ಟೈಮ್ಸ್ ಇತ್ತು ಅಂದರೆ ಇದರ ಆನ್ಸರ್ ಏನು ಬರ್ತದೆ, 2 ಸ್ಕ್ವೇರ್ ಅಂತಂದ್ರೆ 4, 4 ಟು ದಿ ಪವರ್ 4. ದಿಸ್ ಈಸ್ ಯುವರ್ ಆನ್ಸರ್. ಅಕಸ್ಮಾತಾಗಿ ನೀವೇನಾದರೂ ಉಲ್ಟಾನೂ ಕೂಡ ಬರಿಬೋದು. ಇದನ್ನು ಹೆಂಗಂದ್ರೆ 2 ಟು ದಿ ಪವರ್ 4 ಅದರದ್ದು ಸ್ಕ್ವೇರ್, ಈ ಟೈಪ್ ಕೂಡ ಬರ್ಕೋಬೋದು. ಈ ಟೈಪ್ ಬರೆದ್ರೂ ಕೂಡ ಅದರದ್ದು ಆನ್ಸರು ಸಿಮಿಲರ್ ಇರ್ತದೆ. ಇದರದ್ದು ಆನ್ಸರ್ 256 ಬರ್ತದೆ. ಇಲ್ಲಿ 2 ಟು ದಿ ಪವರ್ 4 ಟು ದಿ ಪವರ್ 2 ಅಂತಂದರೆ 2 ಟು ದಿ ಪವರ್ 4 ಅಂದರೆ 2 ಇಂಟು 2 ಇಂಟು 2 ಇಂಟು 2, 2 2 4 4 8 8 16 16 ಎಷ್ಟು ಅಂತಂದರೆ ಅದು ಕೂಡ 256 ಬರ್ತದೆ. ಅದರ್ವೈಸ್ ನೀವು ಇದನ್ನು ಈ ಟೈಪನ್ನು ಬರಿಬೋದು, 2 ಟು ದಿ ಪವರ್ 2 ಇಂಟು 4 ಅಂತ ಬರಿಬೋದು, ದಟ್ ಈಸ್ 2 ಟು ದಿ ಪವರ್ 8. ಇದ್ರದ್ದು ಆನ್ಸರ್ ಕೂಡ 256 ಬರ್ತದೆ. ಇಟ್ ಮೀನ್ಸ್ ದ್ಯಾಟ್ ಯು ಕ್ಯಾನ್ ರೈಟ್, ನಿಮಗೆ ಯಾವುದು ಫೀಸಿಬಲ್ ಅನ್ಸುತ್ತಲ್ಲ ಆ ಫಾರ್ಮ್ಯಾಟಲ್ಲಿ ಬರ್ಕೊಳ್ಬೋದು ಅಂತೇಳಿ ಈ ರೂಲ್ಸ್ ನಿಮಗೆ ಡೈರೆಕ್ಷನ್ ಕೊಡ್ತದೆ. ನೆಕ್ಸ್ಟ್ ರೂಲ್ ಅದ ಫೋರ್ತ್ ರೂಲ್, ಎ ಟು ದಿ ಪವರ್ ಎಮ್ ಇಂಟು ಬಿ ಟು ದಿ ಪವರ್ ಎಮ್ ಇಸ್ ಈಕ್ವಲ್ ಟು ಎ ಬಿ ಟು ದಿ ಪವರ್ ಎಮ್. ಇದು ಬಹಳ ಇಂಪಾರ್ಟೆಂಟ್. ಏನಂತಂದ್ರೆ ಇಲ್ಲಿ ಪವರ್ಸ್ ಐಡೆಂಟಿಕಲ್ನ ನೋಡ್ತಾ ಇದ್ವಿ. ಪವರ್ ಏನಾಗಿರಬೇಕು, ಸೇಮ್ ಆಗಿರಬೇಕು, ಮತ್ತು ಅವೆರಡು ನಡುಬರ್ಕ ಮಲ್ಟಿಪ್ಲಿಕೇಶನ್ ಇರಬೇಕು. ಈ ರೀತಿ ಇತ್ತು ಅಂತಂದರೆ ನೀವು ಎ ಟು ದಿ ಪವರ್ ಎಮ್ ಬಿ ಟು ದಿ ಪವರ್ ಎಮ್ ಅನ್ನು ಎ ಬಿ ಟು ದಿ ಪವರ್ ಎಮ್ ಅಂತ ಬರೀಬೋದು. ಫಾರ್ ಎಕ್ಸಾಂಪಲ್ 2 ಟು ದಿ ಪವರ್ 3 ಇಂಟು 3 ಟು ದಿ ಪವರ್ 3 ಇತ್ತು ಅಂತಂದರೆ ದಿಸ್ ಯು ಕ್ಯಾನ್ ರೈಟ್ ಇಟ್ ಆಸ್ 2 ಇಂಟು 3 ಟು ದಿ ಪವರ್ 3, ದಟ್ಸ್ ಈಕ್ವಲ್ ಟು 3 6 6 ಟು ದಿ ಪವರ್ 3 ಆಗ್ತದೆ. ದಿಸ್ ಇಸ್ 6 ಇಂಟು 6 ಇಂಟು 6 ಆಗ್ತದ. ದಿಸ್ ಇಸ್ ಓವರ್. ಅರ್ಥಾಯ್ತಾ? ಇದು ನಾವು ಸಿಂಪ್ಲಿಫೈ ಮಾಡ್ಕೊಂಡ್ವಿ. ಇದು ಏನು ಅಂತಂದರೆ 2 ಟು ದಿ ಪವರ್ 3 ಅಂದರೆ 2 ಇಂಟು 2 ಇಂಟು 2, 3 ಟು ದಿ ಪವರ್ 3 ಅಂದರೆ 3 ಇಂಟು 3 ಇಂಟು 3. ಅದೆಲ್ಲದನ್ನು ಸಿಂಪ್ಲಿಫೈ ಮಾಡಿ 6 ಇಂಟು 6 ಇಂಟು 6 ಅನ್ನು ನೀವು ಬರ್ಕೊಳ್ಬೋದು. ಈ ರೂಲು ಇದನ್ನು ಸಜೆಸ್ಟ್ ಮಾಡ್ತದೆ. ನೆಕ್ಸ್ಟ್ ರೂಲ್ ಆಗಿದೆ, ಫಿಫ್ತ್ ರೂಲ್ ಆಗಿದೆ, ಎ ಟು ದಿ ಪವರ್ ಎಮ್ ಡಿವೈಡೆಡ್ ಬೈ ಬಿ ಟು ದಿ ಪವರ್ ಎಮ್. ಇದು ಎ ಬೈ ಬಿ ಹೋಲ್ ಟು ದಿ ಪವರ್ ಎಮ್ ಆಗಿ ಮಾರ್ಪಾಡಾಗ್ತದೆ. ಈ ಎಮ್ಗಳು ಸೇಮ್ ಇದ್ಬೇಕು, ಅಂದರೆ ಪವರ್ಗಳು ಏನಿರ್ತಾವ ಸೇಮ್ ಇದ್ದಾಗ ನೀವು ಇಲ್ಲೇ ಒಂದು ಬ್ರ್ಯಾಕೆಟ್ ಹಾಕ್ಕೊಂಡು ಒಂದು ಪವರ್ನ ಮಾಡ್ಕೊಳ್ಬೋದು. ಅಂಡರ್ಸ್ಟುಡ್? ದಟ್ ಈಸ್
a to the power m divided by b to the power m is equal to a by b to the power m ಅಂತ. ಸೇ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ನಂಬರ್ ಇದೆ 128 to the power 4 divided by 64 to the power 4 ಇತ್ತು ಅಂದರೆ ಇದು ನಾ ಏನು ಬರಿಬೋದು ಅಂದ್ರೆ 128 divided by 64 to the power 4 ಅಂತ ಬರಿಬೋದು. ಇಷ್ಟು ಬರ್ಕೊಂಡ್ಮೇಲೆ 64 ಒನ್ಸ 64 ಟೂಸ ಅಂತ ಬರೋದು 2 to the power 4 ಅಂತ ಬರ್ಕೋಬೋದು. 2 to the power 4 is 2 into 2 into 2 into 2. 2 4 4 8 8 16. ದ ಆನ್ಸರ್ ಇಸ್ 16. ಅರ್ಥ ಆಯ್ತು. ಈ ಟೈಪ್ ನಾವು ಏನು ಮಾಡ್ಬೋದು ಅಂದ್ರೆ ಸಿಂಪ್ಲಿಫೈ ಮಾಡ್ಕೊಳ್ಬೋದು. ಇನ್ನು ಒಂದು ವೆರಿ ಇಂಪಾರ್ಟೆಂಟ್ ಸಿಕ್ಸ್ತ್ ರೂಲ್ ಏನಂತಂದ್ರೆ ಇಫ್ ಎನಿ ನಂಬರ್ ಇಟ್ಸ್ ಪವರ್ ಇಸ್ 0 ಇಟ್ ಮೀನ್ಸ್ ಇಟ್ ಈಸ್ 1. ಎನಿ ನಂಬರ್ ಅದಕ್ಕೆ ಪವರ್ ಇಲ್ಲ ಅಥವಾ ಅದಕ್ಕೆ 0 ಇತ್ತು ಅಂತಂದ್ರೆ ಅದು 1 ಅಂತ ಅರ್ಥ. ಸೆವೆಂತ್ ರೂಲ್ ಏನಂತಂದ್ರೆ ಎನಿ ಪವರ್ ವಿತ್ ನೆಗೆಟಿವ್ ನಂಬರ್ ಅದನ್ನ ನೀವು 1 ಡಿವೈಡೆಡ್ ಬೈ ದಟ್ ಪಾಸಿಟಿವ್ ನಂಬರ್ ಆಗಿ ಬರ್ಕೊಳ್ಬೋದು. ಓಕೆನಾ? ಓಕೆ, ಯಾವುದಾದ್ರೂ ಒಂದು ನಂಬರು ಅದ್ರ ಮೇಲ್ಗಡೆ ಏನೂ ಬರ್ದಿಲ್ಲ ಅಂತಂದ್ರೆ 1 ಅಂತ ನೀವು ಅಸ್ಯೂಮ್ ಮಾಡ್ಕೊಳ್ಬೇಕು. ದಟ್ ಈಸ್ ಯುವರ್ ಆನ್ಸರ್ 5 ಓನ್ಲಿ. ಇದು ಕಾಮನ್ ಸೆನ್ಸ್ ಅಲ್ಲಿ ಬರ್ತದ. ನೋ ನೀಡ್ ಟು ಮೇಕ್ ಇಟ್ ಆಸ್ ಅ ರೂಲ್. ರೈಟ್? ಅಂಡ್ ಹಿಯರ್ the m and n, the numbers whatever I used, they must be integers. Correct? Integers ಅಲ್ಲಿ ಪಾಸಿಟಿವ್ ಇಂಟಿಜರ್ಸ್ ಬಂದರೂ ಈ ಫಾರ್ಮುಲಾ ವರ್ಕೌಟ್ ಆಗ್ತದ, ನೆಗೆಟಿವ್ ಇಂಟಿಜರ್ಸ್ ಬಂದರೂ ಕೂಡ ಈ ಫಾರ್ಮುಲಾ ವರ್ಕೌಟ್ ಆಗ್ತದೆ. ಈ ಫಾರ್ಮುಲಾ ಈವನ್ ಡೆಸಿಮಲ್ಸ್ಗೂ ಕೂಡ ವರ್ಕೌಟ್ ಆಗ್ತದ. ಅದನ್ನು ನಾವು ಆಮೇಲೆ ಕವರ್ ಮಾಡೋಣ, ಇಲ್ಲಿ ಬೇಡ. ರೈಟ್? ಓಕೆ, ವಿತ್ ದಿಸ್ ನಾಲೆಜ್ ಕ್ಯಾನ್ ಯು ಸಾಲ್ವ್ ದಿಸ್ ಪ್ರಾಬ್ಲಮ್? We'll solve this problem with those rules. ಈ 12 ಏನಂತ ಬರೀಬಹುದು ಅಂದ್ರೆ 4 3 12 to the power 4 ಅಂತ ಬರೆಯೋಣ. ಈ 9 ಅನ್ನ ಏನು ಬರೆಯೋಣ ಅಂದ್ರೆ 3 ಸ್ಕ್ವೇರ್ ಅಂತ ಬರೆಯೋಣ. ಅವ್ರು ಕೊಟ್ಟಿರೋ 3 ನ ಹಾಗೆ ಬರೆಯೋಣ. 4 ನ 4 ಆಗಿನೇ ಬರೆಯೋಣ. ಡಿವೈಡೆಡ್ ಬೈ ಕೆಳಗಡೆ ಇರತಕ್ಕಂತ 6 to the power 3 ನ 2 into 3 to the power 3 ಅಂತ ಬರೆಯೋಣ. ಇಂಟು 8 ಸ್ಕ್ವೇರ್ ನ 2 ಕ್ಯೂಬ್ ಅಂದರೆ 8 ಟು ದಿ ಪವರ್ 2 ಅಂತ ಬರೆಯೋಣ. ಇಂಟು 27 ಅಂದರೆ 9 3 27 9 ಇಂಟು 3 ಟು ದಿ ಪವರ್ 1 ಇಷ್ಟಂತ ಬರಿಬೋದು. ಇದು ಇಲ್ಲೇ ನಿಮ್ಗೆ ಕಡ್ತಾ ಆಗ್ತಿತ್ತು ಅಂದರೆ ಮಾಡ್ಕೊಳ್ರಿ, ಇಲ್ಲ ಅಂತಂದ್ರೆ ಸ್ಪ್ಲಿಟ್ ಮಾಡ್ತಾ ಹೋಗೋಣ. ಇಲ್ಲಿ ಸ್ವಲ್ಪ ಫಾಸ್ಟ್ ಮಾಡ್ತೀನಿ ನಾನು. 4 ಅಂತಂದ್ರೆ 2 ಸ್ಕ್ವೇರ್. 2 ಸ್ಕ್ವೇರ್ ಇದು 4 ಏನಾಗ್ತದ, ಇದಕ್ಕೂ ಮಲ್ಟಿಪ್ಲೈ ಆಗ್ತದೆ, ಇದಕ್ಕೂ ಮಲ್ಟಿಪ್ಲೈ ಆಗ್ತದೆ. ದೇರ್ ಫೋರ್ 2 ಸ್ಕ್ವೇರ್ ಅದರದ್ದು ಪವರ್ 4 2 to the power 8 ಇಂಟು 3 to the power 4. ಇಲ್ಲಿ ಒಂದು ರೂಲ್ ಯೂಸ್ ಮಾಡಿಕೊಂಡೆ. ನೆಕ್ಸ್ಟ್ ಇಂಟು ಈ 3 ಇಂಟು 2 ಇವೆರಡು ಮಲ್ಟಿಪ್ಲೈ ಮಾಡ್ಬೋದು ನಾನು ಒಂದು ರೂಲ್ ಯೂಸ್ ಮಾಡಿದಾಗ. ದೇರ್ ಫೋರ್ ದಿಸ್ ಈಸ್ 6 3 2 6 ಇಂಟು ಇದನ್ನ 2 ಸ್ಕ್ವೇರ್ ಅಂತ ಬರ್ಕೋಬೋದು. ಡಿವೈಡೆಡ್ ಬೈ ಕೆಳಗಡೆ 2 to the power 3 ಇಂಟು 3 to the power 3 ಇಂಟು 2 to the power ಇದು 3 ಇಂಟು 2 6 ಆಗೋದ. ಇಂಟು 9 ಅನ್ನ 3 ಸ್ಕ್ವೇರ್ ಅಂತ ಬರಿತೀನಿ. ಇಂಟು 3 ಅಂತ ಬರಿತೀನಿ. ಈ 27 ಅನ್ನ ಬೇಕಾದ್ರೆ ನೀವು 3 ಇಂಟು 3 ಇಂಟು 3 ಅಂತ ಬರಿಬೋದು. ನನಗೆ ಅಲ್ಲಿ ತಲೆ ಹೊಳಿಲಿಲ್ಲ. therefore directly you can write it as a 3 cube. ಓಕೆ, ರೈಟ್. ಇಷ್ಟ ಆದ್ಮೇಲೆ ನೀವೇನು ಮಾಡ್ಬೋದು ಅಂದ್ರೆ ಎಲ್ಲ 2ಗಳು 3ಗಳನ್ನ ಓನ್ಲಿ 2 and 3 ಅಷ್ಟೇ ಇರ್ತಾವಲ್ಲ ಅವನ್ನೆಲ್ಲ ಒಂದ್ ಕಡೆ ಬೇಕಾದ್ರೆ ಮಾಡ್ಕೊಳ್ಬೋದು. ಈ 2ಗಳ ಬಗ್ಗೆ ಯೋಚನೆ ಮಾಡೋಣ. ಮೇಲ್ಗಡೆ 8 ಇದೆ, ಮತ್ತು ಮೇಲ್ಗಡೆ ಇನ್ನೊಂದು +2 ಇದೆ, ಕೆಳಗಡೆ -3 ಇದೆ, ಕೆಳಗಡೆ -6 ಇದೆ. ಆಯಿತು, 2ಗಳು ಎಲ್ಲ ಮುಗಿದು. ಇಂಟು ಮೇಲ್ಗಡೆ 3 ಇದೆ, ಅದರದ್ದು ಪವರ್ 4 ಇದೆ, ಮತ್ತು +6 ಇದೆ, ಕೆಳಗಡೆ ಬಂದರೆ -3 ಇದೆ, ಕೆಳಗಡೆ ಬಂದರೆ -2 ಇದೆ, ಮತ್ತು -1 ಇದೆ. ದೇರ್ ಫೋರ್ 2 to the power 8 + 2 10 10 - 3 7 7 - 6 1 ಇಂಟು 3 to the power 10 4 + 6 10 10 - 3 7 7 - 2 5 5 - 1 4. The answer is 2 into 3 to the power 4. 81 into 2, that is 162 is the correct answer. Okay, the same way you can solve this problem. Okay, ಆಮೇಲೆ ಈ ವಿಡಿಯೋದಲ್ಲಿ ಇನ್ನೊಂದು ಬೇಸಿಕ್ ಅನ್ನ ಡಿಸ್ಕಸ್ ಮಾಡಿಬಿಡ್ತೀನಿ, ಸೊ ದಟ್ ನೆಕ್ಸ್ಟ್ ವಿಡಿಯೋದಿಂದ ನಾವು ಕಂಟೆಂಟ್ ಅನ್ನು ಶುರು ಮಾಡ್ಬೋದು. ಯಾವುದಂದ್ರೆ ಫ್ಯಾಕ್ಟರೈಸೇಷನ್ ಅಂತೇಳಿ.
ಫ್ಯಾಕ್ಟರೈಸೇಷನ್ ಯಾವ ರೀತಿ ಮಾಡೋದು ಅಂತ ಜಸ್ಟ್ ಒಂದು ಎಕ್ಸಾಂಪಲ್. 72 ಇಸ್ ಅ ನಂಬರ್. ಇದನ್ನ ಫ್ಯಾಕ್ಟರೈಸ್ ಮಾಡಬೇಕಿತ್ತಂದ್ರೆ ಯೂಶುವಲಿ ಪ್ರಾಕ್ಟೀಸ್ ಏನಿರ್ತದೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಇರ್ತದೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಪ್ರೈಮ್ ನಂಬರ್ಸ್ ತಗೊಂಡು ಫ್ಯಾಕ್ಟರೈಸೇಷನ್ ಮಾಡ್ಕೊಂತ ಹೋಗೋದು. ಪ್ರೈಮ್ ನಂಬರ್ಸ್ ಯಾವ್ಯಾವು? 0 ಮತ್ತು 1 ಆರ್ ನಾಟ್ ಪ್ರೈಮ್ ನಂಬರ್ಸ್, ನಾಟ್ ಕಾಂಪೋಸಿಟ್ ನಂಬರ್ಸ್. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಇದಾದ್ಮೇಲೆ ಬರ್ತದ 2, 3, 5, 7, 13, 11, ಅದಾದ್ಮೇಲೆ 13, ಈ ರೀತಿ ನಂಬರ್ಸ್ ಹೋಗ್ತಾ ಹೋಗ್ತದೆ. ಇದನ್ನ ನೀವು ಒಂದ್ಸತಿ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡ್ ಬಿಡ್ರಿ. ಅಪ್ ಟು 100 ಹೌ ಮನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಅಂತ. ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅಂತೇಳಿ ಬೇರೆ ವಿಡಿಯೋದಲ್ಲಿ ನಾವು ಕವರ್ ಮಾಡ್ಬೇಕಾಗ್ತದ. ಜಸ್ಟ್ ನೆನ್ಪಿಟ್ಕೊಳ್ರಿ, ಪ್ರೈಮ್ ನಂಬರ್ಸ್ ಆರ್ ದ ಒನ್, ಅವುಗಳನ್ನ ಬೇರೆ ಯಾವ ನಂಬರ್ ಕೂಡ ಡಿವೈಡ್ ಮಾಡಕ್ ಆಗಂಗಿಲ್ಲ. ಪ್ರೈಮ್ ಮಿನಿಸ್ಟರ್ ಹೆಂಗಲ್ಲ ಹಂಗ ಇವೆಲ್ಲ ಪ್ರೈಮ್ ನಂಬರ್ಸ್. ಅಂದ್ರೆ ಈ ನಂಬರ್ಸ್ ತಮ್ಮಿಂದ ತಾವೇ ಡಿವೈಡ್ ಆಗ್ತಾವ, ಬೇರೆಯವರಿಂದ ಡಿವೈಡ್ ಆಗೋದಿಲ್ಲ. ಅಂತ ನಂಬರ್ಸ್ ಬಹಳ ಮಂಡಿರ್ತವೆ, ಅಂದ್ರೆ ಬೇರೆ ಕಡೆಯಿಂದ ಡಿವೈಡ್ ಆಗಂಗಿಲ್ಲ. ಅಂತ ನಂಬರ್ಸ್ ಪ್ರೈಮ್ ನಂಬರ್ಸ್ ಅಂತಾರೆ. ಈ 2, 3, 5, 7, 13 ಆಲ್ಮೋಸ್ಟ್ ಆಲ್ ಪ್ರೈಮ್ ನಂಬರ್ಸ್ ಕೂಡ ಆಡ್ ನಂಬರ್ಸ್ ಇರ್ತದ. ಓನ್ಲಿ ನನ್ನ ಮಗ ಈವನ್ ನಂಬರ್ ಆಗಿದ್ದಾನೆ. ಈವನ್ ನಂಬರ್ ಇದ್ರೂ ಕೂಡ ಪ್ರೈಮ್ ನಂಬರ್ ಆಗಿದ್ದಾನೆ. ಬಟ್ ವೆರಿ ಕ್ಯೂರಿಯಸ್ ಇಟ್ ಇಸ್, ರೈಟ್? ನಾವ್ ವಿಲ್ ಸ್ಟಾರ್ಟ್ ದಿಸ್ ಫ್ಯಾಕ್ಟರೈಸೇಷನ್. ಫ್ಯಾಕ್ಟರೈಸೇಷನ್ ಅಂದ್ರೆ ಏನಂದ್ರೆ ಅದು ಕಟ್ ಮಾಡ್ತಾ ಹೋಗೋದು. ಫಸ್ಟ್ ನಾವೇನ್ ಮಾಡ್ಬೇಕು, ಸಣ್ಣ ಪ್ರೈಮ್ ನಂಬರ್ ತಗೊಳ್ಬೇಕು. ಸಣ್ಣ ಪ್ರೈಮ್ ನಂಬರ್ ಕಟ್ ಮಾಡ್ಬೇಕು. 2 3 6, 1 ಉಳಿತು 12, ಕರೆಕ್ಟ್? ನೆಕ್ಸ್ಟ್ 2ರಲ್ಲಿ ಮತ್ತೆ ಹೋಗ್ತದ. 2 1 2, 2 1 2, 1 ಉಳಿತು 8 ಆಗ್ತದೆ. 2ರಿಂದ ತಗೊಂಡ್ರೆ 2 9. ಈಗ 2ರಿಂದ ಹೋಗಂಗಿಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ 3 ಬರ್ತದ. 3 3 9. ಇಷ್ಟು ಬಂದ ತಕ್ಷಣ ದಿಸ್ 72 ಯು ಕ್ಯಾನ್ ರೈಟ್ ಇಟ್ ಆಸ್ 2 into 2